ಜೈಲಿಗೆ ಹೋದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬುದ್ಧಿ ಕಲ್ತಿಲ್ಲ ನೋಡಿ. ಜೈಲಿನಲ್ಲಿ ಸಜಾ ಕೈದಿ ಪ್ರಜ್ವಲ್ ಕೈಯಲ್ಲಿ ಮೊಬೈಲ್ ಕಂಡು ಬಂದಿದೆ. ಬ್ಯಾರಕ್ನಲ್ಲಿ ಮೊಬೈಲ್ನಲ್ಲಿ ಮಾತನಾಡ್ತಿರುವಂತಹ ದೃಶ್ಯ ಈಗ ಕಂಡು ಬಂದಿದೆ. ಜೈಲಿಗೆ ಹೋದ್ರೂ ಕೂಡ ಇಲ್ಲಿ ಪ್ರಜ್ವಲ್ ರೇವಣ್ಣ ಬುದ್ಧಿ ಕಲ್ತಿಲ್ಲ. ಜೈಲಿನಲ್ಲಿ ಸಜಾ ಕೈದಿ ಆಗಿರುವಂತಹ ಪ್ರಜ್ವಲ್ ಕೈಯಲ್ಲಿ ಮೊಬೈಲ್ ಕಂಡು ಬಂದಿದೆ. ಬ್ಯಾರಕ್ನಲ್ಲಿ ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವಂತಹ ಪ್ರಜ್ವಲ್. ಇನ್ನು ಸಿಸಿಬಿ ದಾಳಿಗೂ ಮುನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಇದೀಗ ಸಿಸಿಬಿ ದಾಳಿ ಬಳಿಕ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಸಜಾ ಖೈದಿ ಬ್ಯಾರಕ್ಗೆ ಹೋಗಿ ಮೊಬೈಲ್ ಕೊಟ್ಟಿದ್ಯಾರು ಅನ್ನುವಂಥ ಪ್ರಶ್ನೆ ಇಲ್ಲಿ. ಮೊಬೈಲ್ ನೀಡಿ ರೆಕಾರ್ಡ್ ಮಾಡಿದ್ದು ಯಾರು ಎಂಬ ಪ್ರಶ್ನೆ ಇದೆ. ಇನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅಂತ ಪ್ರಜ್ವಲ್ಗೆ ಗೊತ್ತು. ಉದ್ದೇಶಪೂರ್ವಕವಾಗಿ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಿಸಿದ್ದು ಪತ್ತೆ. ರಾಜಕೀಯ ದಾಳಕ್ಕೆ ವಿಡಿಯೋ ಮಾಡಿರುವಂತಹ ಒಂದು ಅನುಮಾನ, ಅಂದ್ರೆ ಬೇಕಂತಲೇ ಇದನ್ನು ಮಾಡಿರಬಹುದು ಅನ್ನುವಂತಹ ಅನುಮಾನ ಇದೆ. ಉದ್ದೇಶಪೂರ್ವಕವಾಗಿಯೇ ಮೊಬೈಲ್ ಅನ್ನ ಕೊಟ್ಟು ಮಾತನಾಡ್ತಾ ಇರುವಂತಹ ವೇಳೆಯಲ್ಲಿ ವಿಡಿಯೋವನ್ನ ಮಾಡಿರುವಂಥದ್ದು. ಇದು ರಾಜಕೀಯ ದಾಳಕ್ಕೆ ವಿಡಿಯೋ ಮಾಡಿ ವೈರಲ್ ಮಾಡಿದ ಅನುಮಾನ ಮೂಡ್ತಾ ಇದೆ. ಜೈಲಿಗೆ ಹೋದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ. ಇಲ್ಲಿ ಮೊಬೈಲ್ನ ನೋಡಿ, ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ. ಅಂದ್ರೆ ಇದು ಬೇಕಂತನೇ ಮಾಡ್ದಾಗಿದೆ. ಬ್ಯಾರಕ್ನಲ್ಲಿ ಮೊಬೈಲ್ನಲ್ಲಿ ಮಾತನಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ, ಅದನ್ನ ವಿಡಿಯೋ ಮಾಡ್ತಾ ಇರುವಂಥದ್ದು. ಇದು ಬೇಕಂತಲೇ ಮಾಡಿರೋ ರೀತಿ ಕಂಡು ಬರ್ತಾ ಇದೆ. ಸಿಸಿಬಿ ದಾಳಿಗೂ ಮುನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಸಜಾ ಕೈದಿ ಬ್ಯಾರಕ್ಗೆ ಹೋಗಿ ಯಾರು ಮೊಬೈಲ್ ಕೊಟ್ರು, ಯಾಕೆ ಕೊಟ್ರು, ಏನಿದ್ರ ಉದ್ದೇಶ, ಬೇಕು ಅಂತಲೇ ಅದು ಮೊಬೈಲ್ ಕೊಟ್ಟ ಮೇಲೆ ಅದನ್ನ ಯಾಕೆ ರೆಕಾರ್ಡ್ ಮಾಡಿದ್ದಾರೆ, ಮೊಬೈಲ್ನಲ್ಲಿ ಅವ್ರು ಮಾತನಾಡ್ತಿರೋದನ್ನ ಯಾಕೆ ರೆಕಾರ್ಡ್ ಮಾಡಿದ್ದಾರೆ. ಸಹಜವಾಗಿ ಇದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಅಂದ್ರೆ ಬೇಕು ಅಂತಲೇ ವಿಡಿಯೋವನ್ನ ಮಾಡಿದ್ದ, ಬೇಕು ಅಂತಾನೆ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟು ಅವ್ರು ಮಾತನಾಡ್ತಿರ್ಬೇಕಾದ್ರೆ ವಿಡಿಯೋ ಮಾಡಿಕೊಂಡಿದ್ದ, ಈ ಎಲ್ಲಾ ಪ್ರಶ್ನೆಗಳು ಮೂಡುವಂಥದ್ದು. ಉದ್ದೇಶಪೂರ್ವಕವಾಗಿ ಮೊಬೈಲ್ ಅನ್ನ ಕೊಟ್ಟು ವಿಡಿಯೋ ಮಾಡಿಸಿದ್ದು ಪತ್ತೆ. ರಾಜಕೀಯ ದಾಳಕ್ಕೆ ವಿಡಿಯೋವನ್ನ ಮಾಡಿ ವೈರಲ್ ಮಾಡಿರುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಪ್ರಜ್ವಲ್ ರೇವಣ್ಣ ಇದ್ದಂತಹ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಅಂದ್ರೆ ಏನಿದು, ಯಾರು ಮೊಬೈಲ್ ಕೊಟ್ಟರು, ಯಾಕೆ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಸಂಪರ್ಕ ಕಡಿತ ಆಗಿದೆ. ಎಸ್ ನೋಡಿ, ಏನು ಜೈಲಿನಲ್ಲಿ ಇದ್ರೂ ಕೂಡ ಇಲ್ಲಿ ಪ್ರಜ್ವಲ್ ರೇವಣ್ಣ ಬುದ್ಧಿ ಕಲ್ತಿಲ್ಲ, ಬೇಕು ಅಂತಲೇ ವಿಡಿಯೋ ಮಾಡಿಸಿದ್ದ, ರಾಜಕೀಯಕ್ಕಾಗಿ ವಿಡಿಯೋನ ಮಾಡಿಸಿ ವೈರಲ್ ಮಾಡ್ತಾ ಇರುವಂಥದ್ದ. ಈಗ ನೋಡಿ, ಮೊಬೈಲ್ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನ ಖಂಡಿತ ರೆಕಾರ್ಡ್ ಮಾಡಲ್ಲ. ಮೊಬೈಲ್ ಕೊಟ್ಟು ಅವ್ರು ಮಾತನಾಡ್ತಿದ್ದಾರೆ ಅಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಚೆನ್ನಾಗೇ ಮಾತನಾಡ್ತಾ ಇರುವಂಥದ್ದು ಮೊಬೈಲ್ನಲ್ಲಿ, ಅದನ್ನ ನೀಟಾಗಿ ರೆಕಾರ್ಡ್ ಮಾಡಿದ್ದಾರೆ. ಇದು ಬೇಕು ಅಂತಲೇ ರೆಕಾರ್ಡ್ ಮಾಡಿದೆ ಅನ್ನುವಂಥದ್ದು ಚೆನ್ನಾಗೇ ಗೊತ್ತಾಗ್ತಾ ಇದೆ ಇಲ್ಲಿ. ಆ ಮಟ್ಟಿಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಿರುವಂಥದ್ದು ಈಗ ವೈರಲ್ ಆಗಿದೆ. ಅಂದ್ರೆ ರಾಜಕೀಯ ದಾಳಕ್ಕೆ ವಿಡಿಯೋ ಮಾಡಿ ವೈರಲ್ ಮಾಡಿರುವಂತಹ ಅನುಮಾನ ಇದೆ. ಇದು ಉದ್ದೇಶಪೂರ್ವಕವಾಗಿಯೇ ಮೊಬೈಲ್ ಕೊಟ್ಟು ವಿಡಿಯೋವನ್ನ ರೆಕಾರ್ಡ್ ಮಾಡಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಎಸ್, ಈ ಬಗ್ಗೆ ಅಂದ್ರೆ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಅರುಣ್ ಈಗ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಈಗ ನೋಡಿ, ಪ್ರಜ್ವಲ್ ರೇವಣ್ಣ ಸಜಾ ಖೈದಿಯಾಗಿ ಜೈಲಿನಲ್ಲಿ ಇದ್ದಾರೆ. ಅವರ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್ ಬಳಕೆ ಆಗ್ತಿರೋದು ಕಂಡು ಬಂದಿದೆ. ಅಂದ್ರೆ ಅವರು ಖುದ್ದು ಫೋನ್ನಲ್ಲಿ ಮಾತನಾಡ್ತಾ ಇರುವಂತದ್ದು ವಿಡಿಯೋ ರೆಕಾರ್ಡ್ ಆಗಿದೆ. ಯಾಕೆ, ಯಾರು ಫೋನ್ ಕೊಟ್ಟರು, ಅದನ್ನ ರೆಕಾರ್ಡ್ ಯಾಕೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನಂದ್ರೆ ಪರಪ್ ನಗರದ ಜೈಲಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಬಟಾ ಬಯಲಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಬ್ಯಾರಕ್ ಮೇಲೆ ಸಿಸಿಬಿ ಪೊಲೀಸರು ಒಂದು ದಾಳಿಯನ್ನ ಮಾಡಿದ್ರು. ದಾಳಿ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ಸಿಕ್ಕಿರುವಂತದ್ದು, ಪೆನ್ ಡ್ರೈವ್ ಇರುವಂತದ್ದು, ಮತ್ತೆ ಆಂಡ್ರಾಯ್ಡ್ ಮೊಬೈಲ್ ಇರುವಂತಿರುವಂತದ್ದು, ಮತ್ತೆ ಜೊತೆಗೆ ಏನು ಕೆಲವೊಂದಷ್ಟು OTG ಕೇಬಲ್ಸ್ ಇರುವಂತದ್ದು, ಮತ್ತೆ ಎಲ್ಲವನ್ನೂ ಸಹ ಸಿಕ್ಕಿರುವಂತದ್ದು. ಜೊತೆಗೆ ಏನಂದ್ರೆ ಪರಪ್ ನಗರದ ಜೈಲಲ್ಲಿ ಎಲ್ಲವನ್ನೂ ಸಹ ಸಿಗ್ತಾ ಇದೆ ಅನ್ನೋದು ಮತ್ತೊಮ್ಮೆ ರುಜುವಾತಾಗಿರುವಂತದ್ದು. ಯಾಕಂದ್ರೆ ಮೊನ್ನೆ ಸಿಸಿಬಿ ಪೊಲೀಸರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಮತ್ತೊಬ್ಬ ಸಹ ಕೈದಿ ಏನು ಆ ಒಂದು ಬ್ಯಾರಕ್ ನಲ್ಲಿ ಇರ್ತಾರೆ. ಸೊ ಅವರ ಬ್ಯಾರಕ್ ನಲ್ಲಿ ಒಂದಷ್ಟು ಮೊಬೈಲ್ ಸಿಕ್ಕಿರುವಂತದ್ದು, ರೆಡ್ಮಿ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿರುವಂತದ್ದು. ಜೊತೆಗೆ ಆ ಒಂದು ಮೊಬೈಲ್ ಅನ್ನ ಅವ್ರಿಗೆ ಕೊಟ್ಟು ಮತ್ತೆ ಈ ಒಂದು ವಿಡಿಯೋ ಮಾಡಿಸ್ಕೊಳ್ಳೋದು ಇದೊಂದು ರೀತಿ ಎಲ್ಲ ಒಂದು ಪೊಲಿಟಿಕಲ್ ಟ್ರ್ಯಾಪ್ ಅಂತಾನು ಸಹ ಹೇಳಲಾಗ್ತಾ ಇದೆ. ಮತ್ತೆ ರಾಜಕೀಯ ದಾಳಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಸಹ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಸಿಸಿಬಿ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ಸಹ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರು ಈ ಮೊಬೈಲ್ ಪ್ರಜ್ವಲ್ ರೇವಣ್ಣಗೆ ಕೊಟ್ರು, ಯಾಕಂದ್ರೆ ಪ್ರತಾಪ್ ರಾಯ್ ಅಂತ ಮತ್ತೊಬ್ಬ ಸಹ ಕೈದಿ ಆತನ ಜೊತೆ ಇದ್ದ. ಸೊ ಆತನಿಗೆ ಯಾರು ಕೊಟ್ರು ಮೊಬೈಲ್, ಯಾಕಂದ್ರೆ ಆತ
ಕಳೆದ 2-3 ವರ್ಷಗಳಿಂದ ಸಹ ಜೈಲಲ್ಲಿದ್ದ. ಜೊತೆಗೆ ಪ್ರಜ್ವಲ್ ರೇವಣ್ಣನು ಸಹ ಕಳೆದ 2 ವರ್ಷಗಳಿಂದ ಸಹ ಜೈಲಲ್ಲಿದ್ರು. ಹಾಗಾಗಿ ಅವ್ರಿಗೆ ಯಾರು ಮೊಬೈಲ್ ಬಗ್ಗೆ ಮಾಹಿತಿ ಕೊಟ್ಟರು ಮತ್ತೆ ಮೊಬೈಲ್ ಯಾರು ತಂದು ಕೊಟ್ಟರು, ಮತ್ತೆ ಈ ಒಂದು ಸಿಮ್ ಏನೋ ಬರುತ್ತೆ ಏರ್ಟೆಲ್ ಸಿಮ್ ಏನ್ ಬಳಸ್ತಾ ಇದ್ರು, ಆ ಒಂದು ಏರ್ಟೆಲ್ ಸಿಮ್ ಆಂಧ್ರ ಪ್ರದೇಶದ ವ್ಯಕ್ತಿಯೊಬ್ಬರಿಗೆ ಸೇರಿರೋದು ಅನ್ನೋದು ಗೊತ್ತಾಗಿದೆ ಅಂತಂದು. ಸೊ ಹಾಗಾಗಿ ಆ ಆಂಧ್ರ ಪ್ರದೇಶದ ವ್ಯಕ್ತಿಯಿಂದ ಸಿಮ್ ಯಾವ ಕಡೆ ಹೇಗೆ ಒಳಗಡೆ ಬಂತು ಅನ್ನೋದು ಸಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಏನು ಈಗ ಸಜಾ ಖೈದಿಯಾಗಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥದ್ದು. ಇಲ್ಲಿ ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂದರೆ ಒಂದು ಏನು ಫೆಸಿಲಿಟೀಸ್ಗಳು, ಸೆಲೆಬ್ರಿಟಿಗಳು ಏನಿರ್ತಾರೆ, ಖೈದಿಗಳು ಹೋಗಿರ್ತಾರೆ ಅಂಥವರಿಗೆ ಒಳ್ಳೊಳ್ಳೆ ಫೆಸಿಲಿಟೀಸ್ಗಳನ್ನ ನೀಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಅಪರಾಧಗಳು ನಡೀತಾನೆ ಹೋಗುತ್ತೆ, ಇಲ್ಲಿ ಕಡಿಮೆ ಆಗುವಂಥದ್ದಲ್ಲ, ಈ ರೀತಿ ಹೇಳಿ ಬರ್ತಾ ಇತ್ತು. ಈಗ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣಗೆ ಮೊಬೈಲನ್ನು ಕೊಡಲಾಗಿರುವಂಥದ್ದು.